ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ಪ್ರಚಲಿತ ಘಟನೆಗಳಲ್ಲಿ ಒನ್ ಆಫ್ ದ ಟಾಪಿಕ್ ಅನ್ನ ನೋಡ್ತಾ ಇದ್ದೀವಿ ನಾವು. ಇಟ್ ಈಸ್ ಇನ್ಕ್ರೀಸ್ ಇನ್ ದ ಸೀಟ್ ಆಫ್ ದ ಸ್ಟ್ರೆಂತ್ ಆಫ್ ದ ಸುಪ್ರೀಂ ಕೋರ್ಟ್. ಸರ್ವೋಚ್ಚ ನ್ಯಾಯಾಲಯದ ಸದಸ್ಯರ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡಿರುವಂತ ಘಟನೆಯನ್ನ ನೋಡಿದ್ದೀವಿ. ರೀಸೆಂಟ್ಲಿ ಇಟ್ ವಾಸ್ ಬೀನ್ ರೆಕಮೆಂಡೆಡ್ ಬೈ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಟು ಇನ್ಕ್ರೀಸ್ ದ ಸ್ಟ್ರೆಂತ್ ಆಫ್ ದ ಸುಪ್ರೀಂ ಕೋರ್ಟ್ ಫ್ರಮ್ 34 to 38. 1+33 ಇರುವಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪ್ಲಸ್ ಅದರ್ 33 ಜಡ್ಜಸ್ ಇರುವಂತ ಸುಪ್ರೀಂ ಕೋರ್ಟ್ ಅಲ್ಲಿ ಈಗ 38 ಜನ ನ್ಯಾಯಾಧೀಶರನ್ನ ಆಯ್ಕೆ ಮಾಡುವಂತ ಶಿಫಾರಸನ್ನ ಮಾಡಿದೆ. ದಟ್ ಈಸ್ ಒಬ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪ್ಲಸ್ ಅದರ್ 37 ಜಡ್ಜಸ್. What was the context? Completely in this session we are going to discuss with respect to the strength or the composition of Supreme Court, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡುವಂತ ಪ್ರಕ್ರಿಯೆ ಬಗ್ಗೆ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. Again, what exactly we need to discuss in this topic? First one is we need to discuss the context, why it was there in the news. Second, the evolution of the Supreme Court. ಸರ್ವೋಚ್ಚ ನ್ಯಾಯಾಲಯದ ವಿಕಸನ ಹೇಗಾಯ್ತು ಅನ್ನುವಂಥದ್ದನ್ನು ನಾವು ಚರ್ಚೆ ಮಾಡಬೇಕಾಗತ್ತೆ. Why? Because again, which is most important part of the competitive exams. Evolution ನಂತರದಲ್ಲಿ after that we need to discuss the constitutional provisions, ಸಾಂವಿಧಾನಿಕ ಅಂಶಗಳು, the constitutional provisions related to the composition. ಸಾಂವಿಧಾನಿಕ ಅಂಶಗಳು ಏನಿದಾವೆ, the constitutional provisions related to the composition of Supreme Court. Then ಈಗ ಅದರ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಬೇಕಂದ್ರೆ what is the legislative procedure? The legislative procedure to increase the strength of the Supreme Court. ಶಾಸನೀಯ ಪ್ರಕ್ರಿಯೆ ಯಾವ ರೀತಿ ಜಾರಿಗೆ ಬರುತ್ತೆ? And finally, the appointment of judges. ಅಧಿಕಾರ ಯಾರಿಗಿದೆ? And which is most important part of your competitive exams. The appointment of judges. ನ್ಯಾಯಾಧೀಶರ ನೇಮಕಾತಿ ಹೇಗೆ ಮಾಡಲಾಗುತ್ತೆ, ನ್ಯಾಯಾಧೀಶರನ್ನು ಹೇಗೆ ಆಯ್ಕೆ ಮಾಡಲಾಗುತ್ತದೆ ಅನ್ನುವಂತ ಪ್ರಕ್ರಿಯೆಯನ್ನು ನೋಡೋಣ. And with respect to this appointment of judges, there is again an important cases related to the appointment of judges. ವಿವಿಧ ನ್ಯಾಯಾಧೀಶರ ಪ್ರಕರಣ ಅಂತ ಕರೀತೀವಿ. It is the judges cases for the appointment of judiciary. ಈ ಎಲ್ಲ ಅಂಶಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಅಗೇನ್ ಮೊದಲ ಬಾರಿಗೆ ಯಾರೆಲ್ಲ ಪ್ರಜ್ಞಾನ ಇಂಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೋಟಿಫಿಕೇಶನ್ ಬಟನ್ ಅನ್ನು ಒತ್ತಿ. ಯಾಕಂದ್ರೆ ಈಗಿನಿಂದ ಹಿಡಿದು ಪ್ರಚಲಿತ ಘಟನೆಗಳಲ್ಲಿರುವಂತಹ ಅಂಶಗಳ ಕುರಿತಾದ ಮಾಹಿತಿಯನ್ನ ಡಿಸ್ಕಸ್ ಮಾಡುವಂತ ಪ್ರಯತ್ನವನ್ನು ಮಾಡ್ಕೊಂಡು ಹೋಗ್ತೇವೆ. ಫಾರ್ ಅಂಡ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮ್ಸ್. ಮುಂಬರುವಂತ ಪರೀಕ್ಷೆಗಳಿಗೆ ಆ ಟಾಪಿಕ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. And which were most relevant for and as well as most repeated themes of the current affairs will be discussed on the basis of the Pragnana India YouTube channel. Clear ಇದೆ ಅಂತ ಅನ್ಕೊಳ್ತೀನಿ. Starting with the context. Why it was there in the news? ಯಾಕೆ ಇದು ಪ್ರಸ್ತುತ ಸಂದರ್ಭದಲ್ಲಿ ಚರ್ಚೆ ಮಾಡ್ತಾ ಇದೀವಿ ಅಂದ್ರೆ the strength, the composition of the Supreme Court ಏನಿತ್ತಲ್ವಾ ಇವಾಗ, that was 1+33 ಇರುವಂತ ನ್ಯಾಯಾಧೀಶರ ಸಂಯೋಜನೆಯನ್ನ now it was recommended to increase to 1+37. 1+33. ಒಬ್ರು ಆಲ್ರೆಡಿ ಆಲ್ವೇಸ್ ಇರುತ್ತೆ ಇಲ್ಲ, ಇಟ್ ಈಸ್ ನಥಿಂಗ್ ಬಟ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆರ್ ದ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಅಂತ ಕರಿತೀವಿ. ಸರ್ವೋಚ್ಚ ನ್ಯಾಯಾಲಯದ ಅಥವಾ ಭಾರತದ ಮುಖ್ಯ ನ್ಯಾಯಾಧೀಶರು ಅಂತ ಕರಿತೀವಿ. ಅದರ ಜೊತೆಯಲ್ಲಿ 37 ಜನ ನ್ಯಾಯಾಧೀಶರನ್ನ ಆಯ್ಕೆ ಮಾಡುವಂತ ಪ್ರಕ್ರಿಯೆ. Earlier it was 1+33 ಇರುವಂತದ್ದು. Now it was increased to. Now it was being recommended to increase to 1+37. Again ನೋಡಿ, ಹಿಂದೆ 2019 ನಲ್ಲಿ ನೋಡಿದ್ದೇವೆ ನಾವು 1+33 ಅನ್ನುವಂಥದ್ದನ್ನು. ಈಗ it was now 1+37 ಅಂತ ಹೇಳ್ತಾ ಇದೆ. ದ ನ್ಯೂಸ್ ಇದ್ದಿದ್ದು ಇದೆ ಅಂಡ್ ಇದನ್ನ ಲೆಜಿಸ್ಲೇಟಿವ್ ಪ್ರೊಸೀಜರ್ ಮೂಲಕ ಅಂತ ನೋಡ್ತಾ ಇದೀವಿ. ಇದರ ಸಂಪೂರ್ಣವಾದ ಅಧಿಕಾರಗಳನ್ನು ಹೊಂದಿದ್ದು ಪಾರ್ಲಿಮೆಂಟ್. ನ್ಯಾಯಾಧೀಶರನ್ನ ಹೆಚ್ಚಿಗೆ ಮಾಡುವಂತ ಅಥವಾ ಕಡಿಮೆಗೊಳಿಸುವಂತ ಅಧಿಕಾರವನ್ನು ಹೊಂದಿದ್ದು ಪಾರ್ಲಿಮೆಂಟ್. ಹಾಗಾಗಿ ಇಟ್ ನೀಡ್ ಟು ಹ್ಯಾವ್ ಸರ್ಟನ್ ಪ್ರೊಸೀಜರ್. ಆ ಪ್ರೊಸೀಜರ್ ಅನ್ನ ಇಲ್ಲಿ ಸುಪ್ರೀಂ ಕೋರ್ಟ್ ದ ನಂಬರ್ ಆಫ್ ಜಡ್ಜಸ್ ಅಮೆಂಡ್ಮೆಂಟ್ ಬಿಲ್ ಅಂತ ನೋಡ್ತೀವಿ. ಸುಪ್ರೀಂ ಕೋರ್ಟ್ ದ ನಂಬರ್ ಆಫ್ ಜಡ್ಜಸ್ ಅಮೆಂಡ್ಮೆಂಟ್ ಬಿಲ್. ಬಟ್ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್, ಇಲ್ಲಿ
ದ ಅಮೆಂಡ್ಮೆಂಟ್ ಬಿಲ್ ಆಫ್ 2026. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಯೋಜನೆಯನ್ನ ಹೆಚ್ಚಿಗೆ ಮಾಡುವಂತ ಒಂದು ತಿದ್ದುಪಡಿ ಮಸೂದೆಯನ್ನ 2026ರಲ್ಲಿ ಜಾರಿಗೆ ತಂದಿರುವಂತದ್ದನ್ನ ನೋಡ್ತೀವಿ. ಅಂಡ್ ಇದರ ಹಿನ್ನೆಲೆಯನ್ನು ನೋಡಿದಾಗ ಅದರ ಹಿನ್ನೆಲೆಯನ್ನ ಈಗ ಚರ್ಚೆ ಮಾಡುವಂತ ಪ್ರಯತ್ನ ಮಾಡೋಣ. ಬಟ್ ಬಿ ಕೇರ್ಫುಲ್, ಇಲ್ಲಿ ಅಮೆಂಡ್ಮೆಂಟ್ ಬಿಲ್ ಅಂತ ಹೇಳ್ತಾ ಇದೀವಿ, ಆದರೆ ಈ ಅಮೆಂಡ್ಮೆಂಟ್ ಅನ್ನುವಂಥದ್ದು ವಿಚ್ ಇಸ್ ನಾಟ್ ಕಾಲ್ಡ್ ಆಸ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್. ಇಟ್ ವಾಸ್ ನಾಟ್ ಬಿನ್ ಕಾಲ್ಡ್ ಆಸ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಕಾರ್ಡಿಂಗ್ ಟು ಅಂಡರ್ ದಿ ಆರ್ಟಿಕಲ್ ನಂಬರ್ 368. 368ನೇ ವಿಧಿಗನುಸಾರವಾಗಿ ಅದನ್ನ ನಾವು ತಿದ್ದುಪಡಿ ಎಂದು ಕರೆಯುವ ಹಾಗಿಲ್ಲ. ಹಾಗಿದ್ದಾಗ ಅದನ್ನು ಯಾವ ರೀತಿ ಕರಿತಾ ಇದೀವಿ ಅಂದ್ರೆ ಅದೊಂದು ಸಾಮಾನ್ಯ ಮಸೂದೆಯ ರೂಪದಲ್ಲಿ ಜಾರಿಗೆ ಬರುವಂತದ್ದನ್ನ ನೋಡ್ತೀವಿ. ಸೊ ದಿಸ್ ವಾಸ್ ದ ಕಂಟೆಕ್ಸ್ಟ್ ಆಫ್ ದ ನ್ಯೂಸ್. ಯಾಕೆ ಪ್ರಸ್ತುತ ಸಂದರ್ಭದಲ್ಲಿ ನ್ಯೂಸ್ ಅಲ್ಲಿ ಇತ್ತು ಅನ್ನುವಂಥದ್ದನ್ನ ಇಲ್ಲಿ ಚರ್ಚೆ ಮಾಡಿದೆವು. ಸೊ ಹಾಗಿದ್ದಾಗ ವಾಟ್ ವಾಸ್ ದ ಎವಲ್ಯೂಷನ್ ಪಾರ್ಟ್ ಆಫ್ ದಿಸ್ ಕಂಪೋಸಿಷನ್? ಸೊ ವೆನ್ ಇಟ್ ಕಮ್ಸ್ ಟು ದ ಎವಲ್ಯೂಷನ್ ಅಂತ ಬಂದಾಗ ದ ಎವಲ್ಯೂಷನ್ ಆಫ್ ಸುಪ್ರೀಂ ಕೋರ್ಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಮೊದಲ ಬಾರಿಗೆ ಸರ್ವೋಚ್ಚ ನ್ಯಾಯಾಲಯವನ್ನ ನಾವು ಇಟ್ ವಾಸ್ established at Calcutta as form of a regulating act of 1773. ರೆಗ್ಯುಲೇಟಿಂಗ್ ಕಾಯ್ದೆ 1773ರಲ್ಲಿ ಕಲ್ಕತ್ತಾದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಶಿಫಾರಸನ್ನು ಮಾಡುವಂತದ್ದನ್ನು ನೋಡ್ತೀವಿ. ಆದ್ರೆ ವಿಚ್ ವಾಸ್ ಬೀನ್ ಇಂಪ್ಲಿಮೆಂಟೆಡ್ ಇನ್ ದ ಇಯರ್ 1774. ದ ಸುಪ್ರೀಂ ಕೋರ್ಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1774 ವಿತ್ ದ ಕಂಪೋಸಿಷನ್ ಆಫ್ 1+3. ಒಬ್ರು ಮುಖ್ಯ ನ್ಯಾಯಾಧೀಶರು ಅಂಡ್ ಉಳಿದಂತೆ 3 ಜನ ನ್ಯಾಯಾಧೀಶರು ಅಂತ ನೋಡ್ತೀವಿ. ಕ್ಲಿಯರ್ ಇದೆನಾ? ಅಂಡ್ ಸರ್ ಎಲಿಜಾ ಇಂಪೆ ವಾಸ್ ದ ಫಸ್ಟ್ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಕಲ್ಕತ್ತಾ ವಿಚ್ ವಾಸ್ ಬೀನ್ ಎಸ್ಟಾಬ್ಲಿಷ್ಡ್ ಅಟ್ ಸುಪ್ರೀಂ ಕೋರ್ಟ್ ಎಟ್ ಕಲ್ಕತ್ತಾ. ಆದ್ರೆ ಇದರ ಕಾರ್ಯವ್ಯಾಪ್ತಿಯನ್ನ ಹೇಳಿರಲಿಲ್ಲ. ಇಟ್ ವಾಸ್ ನಾಟ್ ಹ್ಯಾವಿಂಗ್ ಎನಿ ಜ್ಯೂರಿಸ್ಟಿಕ್ಷನ್ ಎಟ್ ದ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773. ಹಾಗಾಗಿ ಇನ್ ದ ಆಕ್ಟ್ ಆಫ್ 1781 ನಲ್ಲಿ ಇಟ್ ವಾಸ್ ಫೋಕಸ್ಡ್ ಆನ್ ದ ಜ್ಯೂರಿಸ್ಟಿಕ್ಷನ್ ಆಫ್ ಕೋರ್ಟ್. ಸರ್ವೋಚ್ಚ ನ್ಯಾಯಾಲಯದ ಕಾರ್ಯವ್ಯಾಪ್ತಿಯ ಬಗ್ಗೆ ಪ್ರಸ್ತುತ ಮಾಡುವಂತದ್ದನ್ನು ನೋಡ್ತೀವಿ. ದ ಜ್ಯೂರಿಸ್ಟಿಕ್ಷನ್ ಆಫ್ ದಿಸ್ ಸುಪ್ರೀಂ ಕೋರ್ಟ್ ಆಫ್ ಕಲ್ಕತ್ತಾ. ಅಂಡ್ ಅದು ಪ್ರಮುಖವಾಗಿ ಹೇಳುವಂತದ್ದೇನು, ದ ಜ್ಯೂರಿಸ್ಟಿಕ್ಷನ್ ಆಫ್ ಕಲ್ಕತ್ತಾ ಸುಪ್ರೀಂ ಕೋರ್ಟ್ ಆಫ್ ಕಲ್ಕತ್ತಾ ವಾಸ್ ರಿಲೇಟೆಡ್ ಟು ಓನ್ಲಿ ಇನ್ಹ್ಯಾಬಿಟೆಂಟ್ಸ್ ಆಫ್ ಕಲ್ಕತ್ತಾ. ಕಲ್ಕತ್ತಾದ ಮೂಲ ಜನ ನಿವಾಸಿಗಳಿಗೆ ಮಾತ್ರ ಅದು ನ್ಯಾಯವನ್ನು ಒದಗಿಸುವಂತ ಅಧಿಕಾರವನ್ನು ಹೊಂದಿದೆ ಅಂತೇಳಿ ಶಿಫಾರಸು ಮಾಡಲಾಗುತ್ತೆ. ಇಟ್ ವಾಸ್ ಯೂಶಲಿ ಹ್ಯಾವಿಂಗ್ ದ ಇನ್ಹ್ಯಾಬಿಟೆಂಟ್ಸ್ ಆಫ್ ಕಲ್ಕತ್ತಾ ಅಂಡ್ ದಟ್ ಟು ವಿಚ್ ನೀಡ್ ಟು ಅಡಾಪ್ಟ್ ದ ಪರ್ಸನಲ್ ಲಾಸ್. ಆಲ್ವೇಸ್ ಇಟ್ ನೀಡ್ ಟು ಅಡಾಪ್ಟ್ ದಿ ಪರ್ಸನಲ್ ಲಾಸ್ ಅಂತ ಹೇಳ್ತಾರೆ. ವೈಯಕ್ತಿಕ ಕಾನೂನುಗಳಿಗೆ ಅನುಸಾರವಾಗಿ ತನ್ನ ಕಾರ್ಯವ್ಯಾಪ್ತಿಯನ್ನ ಅದು ಜಾರಿಗೆ ತರಬಹುದು ಅನ್ನುವಂಥದ್ದನ್ನ ಹೇಳುತ್ತೆ. ಸೊ ವಿಚ್ ಇಸ್ ನಥಿಂಗ್ ಬಟ್ ದ ಪರ್ಸನಲ್ ಲಾಸ್ ಅಂತ ಬಂದಾಗ ಇಟ್ ಈಸ್ ಧಾರ್ಮಿಕ ಕಾನೂನುಗಳು ಅಂತ ನೋಡ್ತೀವಿ. ದ ಹಿಂದೂ ಲಾಸ್ for the Hindu population and the Supreme Court need to adopt the Shariat laws for the Muslim population. Religious laws ante ಕರೀತೀವಿ. It had the religious laws. ಧಾರ್ಮಿಕ ಕಾನೂನುಗಳನ್ನು ಜಾರಿಗೆ ತರುವಂತ ಪ್ರಯತ್ನವನ್ನ ಮಾಡಲಾಗುತ್ತೆ. And which was prohibited the governor generals, governors of the provinces, ಸರ್ವೆಂಟ್ಸ್ ಆಫ್ ದ ಕಂಪನಿ ಅವ್ರನ್ನೆಲ್ಲರನ್ನು ಇದರಲ್ಲಿ ವಿನಾಯಿತಿ ನೀಡಲಾಗುತ್ತೆ. ಅವ್ರು ಏನೇ ತಪ್ಪು ಮಾಡಿದ್ರು ಸರ್ವೋಚ್ಚ ನ್ಯಾಯಾಲಯ ಅವರ ಮೇಲೆ ಯಾವುದೇ ರೀತಿಯಾದ ತೀರ್ಪುಗಳನ್ನು ಕೊಡುವ ಅಧಿಕಾರ ಇಲ್ಲ, ಶಿಕ್ಷೆಯನ್ನು ಕೊಡುವಂತ ಅಧಿಕಾರ ಇಲ್ಲ ಅಂತ ಹೇಳುತ್ತೆ. ಅಂಡ್ ದ ಲೋಕಲ್ ಗವರ್ನಮೆಂಟ್ ಅಂತ ಏನ್ ನೋಡ್ತೀವಲ್ಲ, ದ ಪ್ರೊವಿನ್ಷಿಯಲ್ ಏನು ಕೋರ್ಟ್ಸ್ ಅಂತ ಏನ್ ನೋಡ್ತಾ ಇದ್ವಲ್ಲ ನಾವು ಇನ್ ದಿಸ್ ಆಕ್ಟ್ ಅಲ್ಲಿನೇ ದ ಪ್ರೊವಿನ್ಷಿಯಲ್ ಕೋರ್ಟ್ಸ್ ಕಾಂಟ್ ಅಪೀಲ್ ಟು ದ ಸುಪ್ರೀಂ ಕೋರ್ಟ್ ಅಂತ ಹೇಳುತ್ತೆ. ಪ್ರಾಂತೀಯ ನ್ಯಾಯಾಲಯಗಳು ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಪೀಲು ಮಾಡುವ ಹಾಗಿಲ್ಲ. ಹಾಗಿದ್ದಾಗ the provincial courts can appeal to the governor general in council ಅಂತ ಹೇಳುತ್ತೆ. ಪ್ರಾಂತೀಯ ನ್ಯಾಯಾಲಯಗಳ ಅಂತಿಮ ತೀರ್ಪನ್ನು ಕೊಡುವಂತದ್ದು ಗವರ್ನರ್ ಜನರಲ್ ರವರ ಮಂಡಳಿ ಅಂತ ಹೇಳ್ತಾ ಇದೆ. ಸೊ ದಿಸ್ ವಾಸ್ ದ ಜ್ಯೂರಿಸ್ಟಿಕ್ಷನ್ ಇನ್ ದ ಆಕ್ಟ್ ಆಫ್ 1781. ಹಾಗಾಗಿನೇ ದ ಆಕ್ಟ್ ಆಫ್ 71 is nothing but it was known as the settlement act between East India Company and the Supreme Court ಅಂತ ಕರೆಯಲಾಗುತ್ತೆ. It was an settlement act between East India Company and the Supreme Court. 1781ರ ಕಾಯ್ದೆಯನ್ನ ಸರ್ವೋಚ್ಚ ನ್ಯಾಯಾಲಯ ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ಒಪ್ಪಂದಗಳ ಕಾಯ್ದೆ ಅಂತೇಳಿ ಕರೆಯಲಾಗುತ್ತೆ. It was known as a settlement act. The 1781 act itself is known as the settlement act of East India Company and Supreme Court.
ಇದರ ನಂತರದಲ್ಲಿ ಇಟ್ ವಾಸ್ ಆಫ್ಟರ್ ದ ಎವಲ್ಯೂಷನ್ ಅಂತ ಬಂದಾಗ ಇಟ್ ವಾಸ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1935. 1935ರ ಭಾರತ ಸರ್ಕಾರ ಕಾಯ್ದೆಗೆ ಅನುಸಾರವಾಗಿ ದ ಸುಪ್ರೀಂ ಕೋರ್ಟ್ ವಾಸ್ ಎಸ್ಟಾಬ್ಲಿಷ್ಡ್ ಆಸ್ ಪಾರ್ಟ್ ಆಫ್ ಫೆಡರಲ್ ಕೋರ್ಟ್ ಅಂತ ನೋಡ್ತೇವೆ. ಅದನ್ನ ಫೆಡರಲ್ ಕೋರ್ಟ್ ಅಂತ ಹೇಳಿ ಸ್ಥಾಪನೆ ಮಾಡಲಾಗುತ್ತೆ. ಸಂಯುಕ್ತ ನ್ಯಾಯಾಂಗ ವ್ಯವಸ್ಥೆಯನ್ನ ಜಾರಿಗೆ ತರಲಾಗುತ್ತೆ. ಸೊ ಇಟ್ ವಾಸ್ ಬೀನ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1937. 1935ರಲ್ಲಿ ಶಿಫಾರಸ್ಸಾಗುತ್ತೆ ಅಂಡ್ 1937ರಲ್ಲಿ ಕಲ್ಕತ್ತಾದಲ್ಲಿ ಅದು ಸ್ಥಾಪನೆ ಆಗುವಂತದನ್ನ ಕಾಣ್ತೇವೆ. ಅಂಡ್ ದಿಸ್ ಫೆಡರಲ್ ಕೋರ್ಟ್ ಇಟ್ ಸೆಲ್ಫ್ ವಾಸ್ ರೀನೇಮ್ಡ್ ಆಸ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂಡ್ ದ ಹೆಡ್ ಕ್ವಾರ್ಟರ್ ವಾಸ್ ಶಿಫ್ಟೆಡ್ ಟು ಡೆಲ್ಲಿ ಇನ್ ದ ಇಯರ್ 1950. ಜಾನ್ವರಿ 26, 1950ಕ್ಕೆ ಅದನ್ನ ಸರ್ವೋಚ್ಚ ನ್ಯಾಯಾಲಯ ಎಂದು ಮರುನಾಮಕರಣ ಮಾಡಿ ಅದರ ಕೇಂದ್ರ ಕಚೇರಿಯನ್ನ ದೆಹಲಿಗೆ ವರ್ಗಾಯಿಸಿರುವಂತದ್ದನ್ನು ನೋಡ್ತೇವೆ. ಬಟ್ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್, ದ ಫಸ್ಟ್ ಸಿಟ್ಟಿಂಗ್ ಆಫ್ ದ ಸುಪ್ರೀಂ ಕೋರ್ಟ್ ಯಾವಂತ ಕೇಳಿದ್ರೆ, ಸೊ ಸರ್ವೋಚ್ಚ ನ್ಯಾಯಾಲಯ ತನ್ನ ಮೊದಲ ಕಾರ್ಯನಿರ್ವಹಣಾ ದಿನ ಅಂತ ಹೇಳಿ ಕೇಳಿದಾಗ, ಸೊ ಬಿ ಕೇರ್ಫುಲ್, ಇಟ್ ವಾಸ್ 28th January 1950. ಸೊ ದೀಸ್ ಟು ಆರ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಕ್ಲಿಯರ್ ಇದೆ ಅಲ್ವಾ? ಸೊ ಇದಕ್ಕನುಸಾರವಾಗಿ ದಿಸ್ ಇಸ್ ಹೌ ಎಕ್ಸಾಕ್ಟ್ಲಿ ದ ಎವಲ್ಯೂಷನ್ ವಾಸ್ ಫ್ರೇಮ್ಡ್ ಅಂತ ನೋಡ್ತೀವಿ. ಅಂಡ್ ಇದಕ್ಕನುಸಾರವಾಗಿನೇ ಆ ಕೇಂದ್ರ ಕಚೇರಿಯನ್ನ ಬದಲಾಯಿಸುವಂತ ಪ್ರಾಧಾನ್ಯತೆಯನ್ನ ಸಂವಿಧಾನದ 130ನೇ ವಿಧಿಯಲ್ಲಿ ವಿಸ್ತರಿಸಿರುವಂತದ್ದನ್ನು ನೋಡ್ತೀವಿ. ಆನ್ ದ ಬೇಸಿಸ್ ಆಫ್ ಆರ್ಟಿಕಲ್ ನಂಬರ್ 130, ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕ್ಯಾನ್ ರೆಕಮೆಂಡ್ ಟು ದ ಪ್ರೆಸಿಡೆಂಟ್ ಆನ್ ದ advice of Chief Justice of India, President can change the headquarters of the Supreme Court or they can also have the additional Supreme Courts ಅಂತ ನೋಡ್ತೀವಿ. ಅದಿನ ಸರ್ವೋಚ್ಚ ನ್ಯಾಯಾಲಯವನ್ನು ಶಿಫಾರಸು ಮಾಡುವಂತ ಅಥವಾ ಕಾರ್ಯರೂಪಕ್ಕೆ ತರುವಂತ ಅಧಿಕಾರವನ್ನು ಹೊಂದಿರ್ತದೆ. ಕ್ಲಿಯರ್ ಇದೆನಾ? And this was a major provision. Always by the recommendation of Chief Justice of India, President can change the headquarters of the Supreme Court or they can also have the additional Supreme Courts ಅಂತ ಹೇಳ್ತಾ ಇದೆ. 130ನೇ ವಿಧಿಗೆ ಅನುಸಾರವಾಗಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಶಿಫಾರಸ್ಸಿನ ಮೇರೆಗೆ ಸರ್ವೋಚ್ಚ ನ್ಯಾಯಾಲಯದ ಕೇಂದ್ರ ಕಚೇರಿಯನ್ನು ಬದಲಾಯಿಸಬಹುದು ಅಥವಾ ಅಧೀನ ಸರ್ವೋಚ್ಚ ನ್ಯಾಯಾಲಯಗಳನ್ನ ಇತರೆ ಸ್ಥಳಗಳಲ್ಲಿ ರಚನೆ ಮಾಡುವಂತ ಅಧಿಕಾರವನ್ನ ಹೊಂದಿರುತ್ತೆ. ಬಟ್ ಇಟ್ ನೀಡ್ ಟು ಟೇಕ್ ದ ಅಸೆಂಟ್ ಆಫ್ ಪ್ರೆಸಿಡೆಂಟ್ ಅಂಡ್ ಹ್ಯಾಸ್ ಟು ಬಿ ರೆಕಮೆಂಡೆಡ್ ಓನ್ಲಿ ಬೈ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಸೊ ದಿಸ್ ವಾಸ್ ದ ಎವಲ್ಯೂಷನ್ ಪಾರ್ಟ್ ಅಂತ ಹೇಳ್ತೀವಿ. ಸೊ ಇದಕ್ಕನುಸಾರವಾಗಿ 1950ರಲ್ಲಿ ಸ್ಥಾಪನೆಯಾದಂತ ಸಂದರ್ಭದಲ್ಲಿ ದ ಕಂಪೋಸಿಷನ್ ವಾಸ್ 1+7 ಇರುವಂತದ್ದನ್ನು ನೋಡ್ತೀವಿ. ದ ಕಂಪೋಸಿಷನ್ ಅಂತ ಬಂದಾಗ ಇಟ್ ವಾಸ್ ಇನ್ ದ ಇಯರ್ 1950 ದ ಕಂಪೋಸಿಷನ್ ವಾಸ್ 1+7, ದೆನ್ ಇಟ್ ವಾಸ್ ಇನ್ಕ್ರೀಸ್ ಟು 1+9, ದಟ್ ಇಸ್ 10. 1956ರಲ್ಲಿ ಸಂಯೋಜನೆಯನ್ನ 10 ಸದಸ್ಯರಿಗೆ ನ್ಯಾಯಾಧೀಶರನ್ನಾಗಿ ಹೆಚ್ಚಿಗೆ ಮಾಡಲಾಗುತ್ತೆ. ನೆಕ್ಸ್ಟ್ ಇಟ್ ವಾಸ್ ಇನ್ಕ್ರೀಸ್ ಟು 13 ಇನ್ ದ ಇಯರ್ 1960. 1960ರಲ್ಲಿ 13 ಜನ ನ್ಯಾಯಾಧೀಶರನ್ನ ಆಯ್ಕೆ ಮಾಡುವಂತದ್ದನ್ನು ನೋಡ್ತೇವೆ. ನೆಕ್ಸ್ಟ್ ಇಟ್ ವಾಸ್ ಇನ್ಕ್ರೀಸ್ ಟು 17 ಜಡ್ಜಸ್ ಇನ್ ದ ಇಯರ್ 1977. 1977ರಲ್ಲಿ 17 ಜನ ನ್ಯಾಯಾಧೀಶರನ್ನ ಆಯ್ಕೆ ಮಾಡಲಾಗುತ್ತೆ. ಆಫ್ಟರ್ ದಟ್ ಇಟ್ ವಾಸ್ ಇನ್ ದ ಇಯರ್ 1986 25 ಜನ ನ್ಯಾಯಾಧೀಶರನ್ನ ಆಯ್ಕೆ ಮಾಡುವಂತದ್ದನ್ನು ನೋಡ್ತೀವಿ. ಆಸ್ ದ ಪಾಪ್ಯುಲೇಷನ್ ವಾಸ್ ಇನ್ಕ್ರೀಸಿಂಗ್ ಅಂದಾಗ ಅಲ್ಟಿಮೇಟ್ಲಿ ಜುಡಿಷಿಯಲ್ ಕೇಸಸ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ, ಜಜ್ಮೆಂಟ್ಸ್ ಗಳು ಹೆಚ್ಚಾಗ್ತಾನೆ ಇರ್ತವೆ, ಹೆಚ್ಚು ಅಪೀಲ್ಗಳು ಬರ್ತಿರುತ್ತೆ ಸರ್ವೋಚ್ಚ ನ್ಯಾಯಾಲಯಕ್ಕೆ. ಹಾಗಾಗಿ ಜನಸಂಖ್ಯೆಗೆ ಅನುಸಾರವಾಗಿ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವಂತದ್ದನ್ನು ನೋಡ್ತೇವೆ. ಅಂಡ್ ಫೈನಲಿ 2019 ನಲ್ಲಿ ಇಟ್ ವಾಸ್ ಬೀನ್ ಇನ್ಕ್ರೀಸ್ ಟು 1+33, ದಟ್ ಈಸ್ 34. ಅಂಡ್ ಈಗ ಆಸ್ ಆಫ್ ನೌ 2026ರ ಈ ಮಸೂದೆಗೆ ಅನುಸಾರವಾಗಿ ಈಗ ಸಂಯೋಜನೆಯನ್ನ ಇಟ್ ವಾಸ್ 1+37 ಅಂತ ಹೇಳ್ತಾ ಇದೆ. ದಟ್ ಈಸ್ ಟೋಟಲಿ 37 ಕಂಪೋಸಿಷನ್ ಅಂತ ಹೇಳ್ತಾ ಇದೆ. ದಿಸ್ ಇಸ್ ಹೌ ಎಕ್ಸಾಕ್ಟ್ಲಿ ದ ಸುಪ್ರೀಂ ಕೋರ್ಟ್ ವಾಸ್ ಎವಾಲ್ವ್ಡ್ ಓವರ್ ಅ ಪೀರಿಯಡ್ ಆಫ್ ಇಯರ್ಸ್ ಅಂತ ನೋಡ್ತೇವೆ. ಸೊ ಹಾಗಿದ್ದಾಗ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಏನ್ ಹೇಳುತ್ತೆ? ಸೊ ಸಾಂವಿಧಾನಿಕ ಅಂಶಗಳು ಅಂತ ಬಂದಾಗ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ರಿಲೇಟೆಡ್ ಟು ದ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್. ಸಾಂವಿಧಾನಿಕ ಅಂಶಗಳು. ಸೊ ಆನ್ ದ ಬೇಸಿಸ್ ಆಫ್ ದಿಸ್, ಆನ್ ದ ಆರ್ಟಿಕಲ್ ನಂಬರ್ 124 ಕ್ಲಾಸ್ 1, 124ನೇ ವಿಧಿಯ 1ನೇ ಉಪವಿಧಿಗೆ ಅನುಸಾರವಾಗಿ ಇಟ್ ವಾಸ್ ದ ಕಂಪೋಸಿಷನ್ ಆಫ್ ದ ಸುಪ್ರೀಂ ಕೋರ್ಟ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಆರ್ ಡಿಕ್ರೀಸ್ಡ್ ಓನ್ಲಿ ಬೈ ದ ಪಾರ್ಲಿಮೆಂಟ್. ಸಂಸತ್ತನ್ನು ಬಿಟ್ಟರೆ ಬೇರೆ ಯಾರಿಗೂ ಸಹ
ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವಂತ ಅಥವಾ ಕಡಿಮೆಗೊಳಿಸುವಂತ ಅಧಿಕಾರವನ್ನ ಹೊಂದಿಲ್ಲ. ಅಂಡ್ ದಟ್ ಟು ಅಗೇನ್ ದ ಪಾರ್ಲಿಮೆಂಟ್ ಆಲ್ವೇಸ್ ರಿಕ್ವೈರ್ಸ್ ಓನ್ಲಿ ದ ಸಿಂಪಲ್ ಮೆಜಾರಿಟಿ. ದ ಪಾರ್ಲಿಮೆಂಟ್ ರಿಕ್ವೈರ್ಸ್ ಓನ್ಲಿ ದ ಸಿಂಪಲ್ ಮೆಜಾರಿಟಿ. ಹಾಗಾಗಿ ಇಲ್ಲಿ ಹೇಳುವಂತದ್ದು ಇಟ್ ವಾಸ್ ದ ಪಾರ್ಲಿಮೆಂಟ್ ನಾಟ್ ರಿಕ್ವೈರ್ಸ್ ಎನಿ ಕೈಂಡ್ ಆಫ್ ಅಮೆಂಡ್ಮೆಂಟ್ಸ್. ಇಟ್ ವಾಸ್ ನಾಟ್ ಬೀನ್ ಕನ್ಸಿಡರ್ಡ್ ಆಸ್ ಎನಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ಸ್ ಅಂಡರ್ ದಿ ಆರ್ಟಿಕಲ್ ನಂಬರ್ 368. 368ನೇ ವಿಧಿಗೆ ಅನುಸಾರವಾಗಿ ಅದನ್ನ ಸಾಂವಿಧಾನಿಕ ತಿದ್ದುಪಡಿಗಳು ಎಂದು ಕರೆಯುವಂತಿಲ್ಲ. ಅದಕ್ಕೆ ಬೇಕಾಗಿದ್ದು ಕೇವಲ ಸರಳ ಬಹುಮತ. ಕ್ಲಿಯರ್ ಇದೆನಾ? ಸೊ ಇಟ್ ರಿಕ್ವೈರ್ಸ್ ಓನ್ಲಿ ದ ಸಿಂಪಲ್ ಮೆಜಾರಿಟಿ ಅಂತ ನೋಡ್ತೀವಿ. ಸೊ ಹಾಗಿದ್ದಾಗ ವಿತ್ ರೆಸ್ಪೆಕ್ಟ್ ಟು ಆರ್ಟಿಕಲ್ 124 ಕ್ಲಾಸ್ 1 ಗೆ ಅನುಸಾರವಾಗಿ ಪಾರ್ಲಿಮೆಂಟ್ ಹ್ಯಾಸ್ ದ ಅಬ್ಸಲ್ಯೂಟ್ ಅಥಾರಿಟಿ ಅಂತ ನೋಡ್ತೀವಿ. ಬಟ್ ಬಿ ಕೇರ್ಫುಲ್ ಆಸ್ ಫ್ರೆಂಡ್ಸ್, ಅಕಾರ್ಡಿಂಗ್ ಟು ಆರ್ಟಿಕಲ್ ನಂಬರ್ 216 ಪ್ರಕಾರ ದ ಕಂಪೋಸಿಷನ್ ಆಫ್ ಹೈಕೋರ್ಟ್ಸ್ ಅಂತ ಬಂದಾಗ ಇಟ್ ಹ್ಯಾಸ್ ದ ಕಂಪ್ಲೀಟ್ ಅಥಾರಿಟಿ ಓವರ್ ದ ಪ್ರೆಸಿಡೆಂಟ್. ಪ್ರೆಸಿಡೆಂಟ್ ಹ್ಯಾಸ್ ದ ಅಥಾರಿಟಿ ಟು ಇನ್ಕ್ರೀಸ್ ಆರ್ ಡಿಕ್ರೀಸ್ ದ ಕಂಪೋಸಿಷನ್ ಆಫ್ ದಿ ಹೈಕೋರ್ಟ್ಸ್. ಸೊ ಬಿ ಕೇರ್ಫುಲ್. ನಿಮ್ಮನ್ನು ಕನ್ಫ್ಯೂಸ್ ಮಾಡುವಂತ ಸ್ಟೇಟ್ಮೆಂಟೇ ಇದು. ಯು ವಿಲ್ ಬಿ ಅಂಡರ್ ದ ಟ್ರ್ಯಾಪ್ ಕ್ವಶನ್ ಅಂತ ನೋಡ್ತೀವಿ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡುವಂತ ಅಧಿಕಾರ ಪಾರ್ಲಿಮೆಂಟ್ ಇರುತ್ತೆ. ಆದ್ರೆ ಹೈಕೋರ್ಟ್ ನ್ಯಾಯಾಧೀಶರ ಅಥವಾ ಹೈಕೋರ್ಟ್ ಅಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವಂತ ಅಧಿಕಾರ ಕೇವಲ ಪ್ರೆಸಿಡೆಂಟ್ ಇರುತ್ತೆ, ನಾಟ್ ದ ಪಾರ್ಲಿಮೆಂಟ್, ನಾಟ್ ದ ಸ್ಟೇಟ್ ಲೆಜಿಸ್ಲೇಚರ್. ಕ್ಲಿಯರ್ ಇದೆನಾ? ನೆಕ್ಸ್ಟ್ ಒನ್, ದ ಲೆಜಿಸ್ಲೇಟಿವ್ ಪ್ರೊಸೀಜರ್ ಏನ್ ಹೇಳುತ್ತೆ? ವಾಟ್ ಈಸ್ ದಟ್ ಲೆಜಿಸ್ಲೇಟಿವ್ ಪ್ರೊಸೀಜರ್? ಸೊ ದ ಕಂಪ್ಲೀಟ್ ಡೀಟೇಲ್ಸ್ ಆಫ್ ದ ಸುಪ್ರೀಂ ಕೋರ್ಟ್ ಅಂತ ಬಂದಾಗ ವಿತ್ ರೆಸ್ಪೆಕ್ಟ್ ಟು ದ ಕಾನ್ಸ್ಟಿಟ್ಯೂಷನಾಲಿಟಿ ಅಂತ ಬಂದಾಗ ಸರ್ವೋಚ್ಚ ನ್ಯಾಯಾಲಯದು ಇಟ್ ವಾಸ್ ಅಂಡರ್ ದ ಪಾರ್ಟ್ 5 ಆಫ್ ದ ಕಾನ್ಸ್ಟಿಟ್ಯೂಷನ್ ಫ್ರಮ್ ಆರ್ಟಿಕಲ್ ನಂಬರ್ 124 ಟು ಟಿಲ್ 147 ವರೆಗೆ ಹೇಳುತ್ತೆ. ಅಂಡ್ ವಿತ್ ರೆಸ್ಪೆಕ್ಟ್ ಟು ಹೈಕೋರ್ಟ್ಸ್ ಅಂತ ಬಂದಾಗ ವಿಚ್ ಇಸ್ ಪಾರ್ಟ್ 6 ಫ್ರಮ್ ಆರ್ಟಿಕಲ್ ನಂಬರ್ 214 ಟು 237 ಆರ್ ರಿಲೇಟೆಡ್ ಟು ಹೈಕೋರ್ಟ್ಸ್. ಸೊ ಇನ್ಕ್ಲೂಡ್ಸ್ ದ ಸಬಾರ್ಡಿನೇಟ್ ಕೋರ್ಟ್ಸ್ ಅಂತ ಕರೀತೀವಿ. 233 ಟು 237 ಆರ್ ರಿಲೇಟೆಡ್ ಟು ಸಬಾರ್ಡಿನೇಟ್ ಕೋರ್ಟ್ಸ್. ಇವೆಲ್ಲ ಅಂಶಗಳು ಸಾಂವಿಧಾನಿಕ ಅಂಶಗಳು ಅಂತ ನೋಡ್ತೀವಿ. ಸೊ ವಾಟ್ ಈಸ್ ದ ಪ್ರೊಸೀಜರ್ ಇವಾಗ? ಸೊ ಪ್ರೊಸೀಜರ್ಗೆ ಮೊದಲ ಬಾರಿಗೆ ಇದರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಯಾವುದೇ ರೀತಿಯಾದ ಸಂಯೋಜನೆಯನ್ನು ಹೆಚ್ಚು ಮಾಡಬೇಕು ಅಂತಂದ್ರೆ ದ ಅಮೆಂಡಿಂಗ್ ಸುಪ್ರೀಂ ಕೋರ್ಟ್ ನಂಬರ್ ಆಫ್ ಜಡ್ಜಸ್ ಆಕ್ಟ್ ಆಫ್ 1956 ಮೊದಲ ಬಾರಿಗೆ ಸಂಸತ್ತು ನಾವು 1956ರಲ್ಲಿ ನೋಡಿದ್ದೇವಲ್ವಾ. ದ ಕಂಪೋಸಿಷನ್ ವಾಸ್ 1+7 ಇದ್ದಿದ್ದು ಇಟ್ ವಾಸ್ ಇನ್ಕ್ರೀಸ್ ಟು 1+9 ಇನ್ ದ ಇಯರ್ 1956 ಅಂತ ಹೇಳಿದ್ವಿ. ಈಗ ಥ್ರೂ ದ ಅಮೆಂಡಿಂಗ್ ದ ಸುಪ್ರೀಂ ಕೋರ್ಟ್ ಅಂತ ನೋಡ್ತಾ ಇದ್ವಿ. ದ ಅಮೆಂಡಿಂಗ್ ದ ಸುಪ್ರೀಂ ಕೋರ್ಟ್ ನಂಬರ್ ಆಫ್ ಜಡ್ಜಸ್ ಸುಪ್ರೀಂ ಕೋರ್ಟ್ ನಂಬರ್ ಆಫ್ ಜಡ್ಜಸ್ ಆಕ್ಟ್ ಆಫ್ 1956. 1956ರಲ್ಲಿ ಈ ಕಾಯ್ದೆಯನ್ನ ಸಂಸತ್ತು ಜಾರಿಗೆ ತರುತ್ತೆ. ಅಮೆಂಡಿಂಗ್ ದ ಸುಪ್ರೀಂ ಕೋರ್ಟ್ ದ ನಂಬರ್ ಆಫ್ ಜಡ್ಜಸ್ ಆಕ್ಟ್ ಆಫ್ 1956. ಅದಕ್ಕನುಸಾರವಾಗಿ ಸಂಸತ್ತು ಮೊದಲ ಬಾರಿಗೆ ಏನ್ ಮಾಡುತ್ತೆ? ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚು ಮಾಡುತ್ತೆ. ಇಟ್ ವಾಸ್ ಬೀನ್ ಇನ್ಕ್ರೀಸ್ಡ್ ಫ್ರಮ್ 1+7 ಟು 1+9. ಅಂಡ್ ಬಿ ಕೇರ್ಫುಲ್, ಆಲ್ವೇಸ್ ದ ಚೀಫ್ ಜಸ್ಟಿಸ್ ವಿಲ್ ಟೇಕ್ ದ ಡಿಸಿಷನ್ಸ್ ಆನ್ ಬಿಹಾಫ್ ಆಫ್ ದ ಮೆಜಾರಿಟಿ. ಸೊ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಲ್ವೇಸ್ ಹ್ಯಾಸ್ ದ ಕ್ಯಾಸ್ಟಿಂಗ್ ವೋಟ್. ಕೇವಲ ನಿರ್ಣಾಯಕ ಮತವನ್ನ ನೀಡುವಂತ ಅಧಿಕಾರ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಕ್ಕೆ ಇರುತ್ತೆ. ಅದರ್ ದೆನ್ ದಟ್ always the decisions will be taken on the basis of majority. So the legislative process ಏನಾಗುತ್ತೆ ಇವಾಗ? To increase the strength or to decrease the strength of the Supreme Court. First one, it always has to be initiated by the initiation has to be done only by Chief Justice of India. ಸರ್ವೋಚ್ಚ ನ್ಯಾಯಾಲಯ ಅಥವಾ ಭಾರತದ ಮುಖ್ಯ ನ್ಯಾಯಾಧೀಶರು ಅದರ ಪ್ರಸ್ತಾಪವನ್ನು ಸಲ್ಲಿಸಬೇಕು. ಅಂಡ್ ದಿಸ್ ಇನಿಷಿಯೇಷನ್ ವಿಲ್ ಬಿ ಸೆಟ್ ಬೈ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಟು ಅ ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್. ಕಾನೂನು ಸಚಿವಾಲಯಕ್ಕೆ ಅವರು ಶಿಫಾರಸನ್ನು ಮಾಡುವಂತದ್ದನ್ನು ನೋಡ್ತೀವಿ. ಅಂಡ್ ದೇ ನೀಡ್ ಟು ಗಿವ್ ದ ರೀಸನ್ಸ್ ಫಾರ್ ದ ಇನ್ಕ್ರೀಸ್ ದ ಕಂಪೋಸಿಷನ್. ಅವರು ಯಾವುದೇ ಒಂದು ನ್ಯಾಯಾಧೀಶರ ಸಂಖ್ಯೆನ ಹೆಚ್ಚಿಸಬೇಕಾದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಶಿಫಾರಸು ಮಾಡುವಂತದ್ದಷ್ಟೇ ಅಲ್ಲ, ಪ್ರಸ್ತಾಪ ಮಾಡಬೇಕಾದ್ರೆ ಸಚಿವಾಲಯಕ್ಕೆ ಕಾರಣಗಳನ್ನ ತಿಳಿಸಬೇಕು. ಅಂಡ್ ಈಗ 2020 ಬಿಲ್ ಅನ್ನ ಇಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜಾರಿಗೆ ತಂದಿರುವಂತದ್ದು ನೋಡ್ತೀವಿ. ದಟ್ ಈಸ್ ದ ಸುಪ್ರೀಂ ಕೋರ್ಟ್ ದ ನಂಬರ್ ಆಫ್ ಜಡ್ಜಸ್ ಸುಪ್ರೀಂ ಕೋರ್ಟ್ ದ ನಂಬರ್ ಆಫ್ ಜಡ್ಜಸ್ ಅಮೆಂಡ್ಮೆಂಟ್ ಬಿಲ್ ಆಫ್ 2026 ಅಲ್ಲಿ the Chief Justice of India
has given certain recommendation, have given the reasons for increasing the strength of the ಸುಪ್ರೀಂ ಕೋರ್ಟ್. ಆ ರೀಸನ್ ಅನ್ನ ಹೇಳ್ತಾ ಇದ್ದಾರೆ, ಕಾರಣ ಏನು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಜನಸಂಖ್ಯೆ ಹೆಚ್ಚಾದ ಕಾರಣದಿಂದ ಸುಪ್ರೀಂ ಕೋರ್ಟ್ ಅಲ್ಲಿ ಸರಿಸುಮಾರು 92 ಲಕ್ಷ ಕೇಸಸ್ ಗಳು ಪೆಂಡಿಂಗ್ ಇದಾವೆ, ವಿಚ್ ಇಸ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 1 crore ಅಂತ ನೋಡ್ತಾ ಇದೀವಿ. ಸೊ ಅರೌಂಡ್ ಎಕ್ಸಾಕ್ಟ್ಲಿ ಅಕಾರ್ಡಿಂಗ್ ಟು ದ ಆರ್ಟಿಕಲ್ ಪ್ರಕಾರ, ಡೇಟಾಗಳ ಪ್ರಕಾರ 92 lakhs ಕೇಸಸ್ ವೇರ್ ಪೆಂಡಿಂಗ್ ಎಟ್ ದ ಕೋರ್ಟ್ಸ್, ಸುಪ್ರೀಂ ಕೋರ್ಟ್ ಇಟ್ ಸೆಲ್ಫ್. ಸೊ ಆ ಪೆಂಡಿಂಗ್ ಕೇಸಸ್ ಅನ್ನ ನಾವು ನಿವಾರಣೆ ಮಾಡಬೇಕಂದ್ರೆ, ಇಫ್ ಇಟ್ ಹ್ಯಾಸ್ ಟು ಬಿ ರಿಸಾಲ್ವ್ಡ್ ಅಂತ ಹೇಳಿ ಬಂದಾಗ ಅಗೇನ್ ಇಟ್ ರಿಕ್ವೈರ್ಸ್ ದ ಜಡ್ಜಸ್ ಅಂತ ಹೇಳ್ತಾ ಇದೆ. ಅದಕ್ಕೋಸ್ಕರವಾಗಿ ಆ ಕಾರಣವನ್ನ ತಿಳಿಸಿ ಏನ್ ಮಾಡ್ತಿದ್ದಾರೆ, ಇವಾಗ ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್ ಗೆ ಹೇಳಿದ್ದಾರೆ. ಅಂಡ್ ಈಗ ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್ ಇಂದ ಅಗೇನ್ ಇಟ್ ಹ್ಯಾಸ್ ಟು ಬಿ ಅಪ್ರೂವ್ಡ್ ಬೈ ದ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಬಹಳ ಜನರಿಗೆ ಇದು ಗೊತ್ತಿರಲ್ಲ. ಆಲ್ವೇಸ್ ದ ಫೈನಾನ್ಸ್ ಮಿನಿಸ್ಟ್ರಿ ಟೇಕ್ಸ್ ದ ಡಿಸಿಷನ್. ಯಾಕೆ ಅಂದ್ರೆ ದ ಬಜೆಟರಿ ಅಲೋಕೇಶನ್, ಅವರ ಸ್ಯಾಲರೀಸ್ ಮತ್ತೆ ಪೆನ್ಷನ್ಸ್ ಅನ್ನು ಕೊಡಬೇಕಲ್ವಾ. ಹಾಗಾಗಿ ಆಫ್ಟರ್ ದ ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್ ಇಟ್ ಹ್ಯಾಸ್ ಟು ಬಿ ರೆಕಮೆಂಡೆಡ್ ಬೈ, ಇಟ್ ಹ್ಯಾಸ್ ಟು ಬಿ ಅಸೆಂಟೆಡ್ ಬೈ ದ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಫಾರ್ ದ ಬಜೆಟರಿ ಅಲೋಕೇಶನ್ಸ್. ಅವರ ಪ್ರತಿ ತಿಂಗಳ ವೇತನಗಳನ್ನ ನೀಡುವಂತದ್ದಲ್ವಾ, ಅವರ ವೇತನವನ್ನ ನೀಡುವುದಕ್ಕೋಸ್ಕರವಾಗಿ ಈಗ ಫೈನಾನ್ಸ್ ಮಿನಿಸ್ಟ್ರಿದು ಸಹ ಅಪ್ರೂವಲ್ ಬೇಕು. ಈಗ ಒಮ್ಮೆ ಫೈನಾನ್ಸ್ ಮಿನಿಸ್ಟರ್ ಅಪ್ರೂವಲ್ ಸಿಕ್ಕ ನಂತರದಲ್ಲಿ ಇಟ್ ವಿಲ್ ಬಿ ಸೆಂಟ್ ಟು ದ ಪಾರ್ಲಿಮೆಂಟ್. ಸೊ ನೇರವಾಗಿ ಸಂಸತ್ತಿಗೆ ಬರಲ್ಲ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಶಿಫಾರಸಿನ ಮೇರೆಗೆ ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್ ಗೆ ಹೋಗುತ್ತೆ. ಅದರ ನಂತರದಲ್ಲಿ ಫಾರ್ ದ ಬಜೆಟರಿ ಅಲೋಕೇಶನ್ಸ್ ಗೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಗೆ ಹೋಗುತ್ತೆ. ದೆನ್ ಇಟ್ ವಿಲ್ ಬಿ ಸೆಂಟ್ ಟು ದ ಪಾರ್ಲಿಮೆಂಟ್. ಅಂಡ್ ಪಾರ್ಲಿಮೆಂಟ್ ಅಂದ್ರೆ ಏನಿಲ್ಲ, ಇಟ್ ನೀಡ್ಸ್ ದ ಸಿಂಪಲ್ ಮೆಜಾರಿಟಿ ಫ್ರಮ್ ಬೋತ್ ಲೋಕಸಭಾ ಅಂಡ್ ರಾಜ್ಯಸಭಾ. Both Lok Sabha and Rajya Sabha need to approve the bill with the simple majority. ಲೋಕಸಭೆ ಮತ್ತು ರಾಜ್ಯಸಭೆ ಎರಡು ಸರಳ ಬಹುಮತದಿಂದ ಆಯ್ಕೆ ಮಾಡಬೇಕು ಅಂತ ಹೇಳುತ್ತೆ. ಒಮ್ಮೆ ಸರಳ ಬಹುಮತದಿಂದ ಆಯ್ಕೆಯಾದ ನಂತರದಲ್ಲಿ ಈಗ ಒಂದು ಸದನ ಅಂಗೀಕಾರ ಕೊಟ್ಟು ಇನ್ನೊಂದು ಸದನ ಅಂಗೀಕಾರ ಕೊಡದೇ ಇದ್ದಾಗ ಆಸ್ ಪಾರ್ಟ್ ಆಫ್ ಆರ್ಡಿನರಿ ಬಿಲ್ ಇದೆ. ಸೊ ದಟ್ ಕ್ಯಾನ್ ಬಿ ಸೆಂಟ್ ಫಾರ್ ದ ಜಾಯಿಂಟ್ ಸೆಷನ್. ಸಾಮಾನ್ಯ ಮಸೂದೆಯಾದ ಕಾರಣದಿಂದ ಜಂಟಿ ಅಧಿವೇಶನಕ್ಕೆ ಕಳುಹಿಸುವಂತ ಅಧಿಕಾರ ಹೊಂದಿರುತ್ತೆ. ಸೊ ಈ ಎರಡು ಸದನಗಳು ಒಪ್ಪಿಗೆ ಕೊಟ್ಟಾಗ ಫೈನಲಿ ಇಟ್ ಹ್ಯಾಸ್ ಟು ಗಿವ್ ದ ಅಸೆಂಟ್ ಆಫ್ ದ ಪ್ರೆಸಿಡೆಂಟ್. ಸೊ ರಾಷ್ಟ್ರಪತಿಯವರ ಒಪ್ಪಿಗೆ ಆದ ನಂತರದಲ್ಲಿ ದಟ್ ಬಿಲ್ ವಿಲ್ ಬಿ ನೌನ್ ಆಸ್ ಆಕ್ಟ್ ಅಂತ ನೋಡ್ತೀವಿ. ಅವಾಗ ಅದು ಕಾರ್ಯರೂಪಕ್ಕೆ ಬರುವಂತದನ್ನ ಕಾಣ್ತೀವಿ. ಸೊ ದಿಸ್ ವಾಸ್ ದ ದ ಲೆಜಿಸ್ಲೇಟಿವ್ ಪ್ರೊಸೀಜರ್ ಫಾರ್ ದ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್. ಕ್ಲಿಯರ್ ಇದೆ ಆಸ್ಪಿರೆಂಟ್ಸ್ ಇಲ್ಲಿಯವರೆಗೆ ಅಂತ ಅನ್ಕೊಳ್ತೀನಿ ನಾನು. ಸೊ ಈ ರೀತಿಯಲ್ಲಿ ನೀವು ಒಂದೊಂದಾಗಿ ಕರೆಂಟ್ ಅಫೇರ್ಸ್ ಅಲ್ಲಿ ಬರುವಂತ ಟಾಪಿಕ್ಸ್ ಅನ್ನ ಅನಾಲಿಸಿಸ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಸೊ ಇದೇ ರೀತಿಯಲ್ಲಿ ಪ್ರಜ್ಞಾನ ಇಂಡಿಯಾ ಯೂಟ್ಯೂಬ್ ಚಾನಲ್ ಅಲ್ಲಿ ಎವ್ರಿ ವೀಕ್ ವಿ ಆರ್ ಕಮಿಂಗ್ ಔಟ್ ವಿತ್ ಸಮ್ 3 to 4 ಟಾಪಿಕ್ಸ್, ಹಾಟ್ ಟಾಪಿಕ್ಸ್ ಆಫ್ ದ ಕರೆಂಟ್ ಇಶ್ಯೂಸ್ ಅಂತ ನೋಡ್ತೀವಿ, ವಿಚ್ ಕ್ಯಾನ್ ಬಿ ರಿಲೆವೆಂಟ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಆ ರೀತಿಯ ನಿಟ್ಟಿನಲ್ಲಿ ಈ ಅಂಶಗಳನ್ನ ಓದಿ ಅರ್ಥ ಮಾಡ್ಕೊಂಡು ನೋಟ್ ಡೌನ್ ಮಾಡ್ಕೊಳ್ಳುವಂತದ್ದು ಬಹಳ ಸರಳವಾಗುತ್ತೆ. ನಿಮ್ಮ ಕಾಂಪಿಟೇಟಿವ್ ಜರ್ನಿಯಲ್ಲಿ ಇದರ ಮೇಲೆ ಕ್ವಶನ್ಸ್ ಅನ್ನ ಕೇಳುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ, ವಿಚ್ ಆರ್ relevant for the current affairs, are most important for your competitive exams. You can expect the questions in your competitive journey. So this was the legislative procedure to increase the strength of the Supreme Court. ಹಾಗಿದ್ದಾಗ ಈಗ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್ ಹೇಗಾಗತ್ತೆ? ಇಲ್ಲಿಯವರೆಗೆ ನಾವು ಪ್ರೊಸೀಜರ್ ಅನ್ನ ನೋಡಿದ್ವಿ. ಈಗ ನ್ಯಾಯಾಧೀಶರ ನೇಮಕಾತಿ ಪ್ರಕ್ರಿಯೆ ಹೇಗಾಗತ್ತೆ? ದ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್. The appointment of judges in the article number in both as part of Supreme Court and High Court ante bandaga it is article 124 at the Supreme Court and article 217 at the High Courts. ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಆಯ್ಕೆ ಮತ್ತು ಹೈಕೋರ್ಟ್ ಅಲ್ಲಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಆಯ್ಕೆಯ ಪ್ರಕ್ರಿಯೆ ಎರಡು ಸೇಮ್ ಇದಾವೆ. ಏನ್ ಹೇಳ್ತಾ ಇದೆ ಅದು? ಸೊ ಮೂಲತಃವಾಗಿ the judges will be appointed by the Chief Justice of India on the recommendation of Chief Justice of India, the President who was appointing the judges. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯವರ ಮುಖ್ಯ ನ್ಯಾಯಾಧೀಶರ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳು ಆಯ್ಕೆ ಮಾಡುವಂತದ್ದನ್ನು ನೋಡ್ತೇವೆ. ಸೊ ಇನ್ ದ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಅಲ್ಲೇ ನೋಡ್ತೇವೆ. ಇಟ್ ವಾಸ್ ಫ್ರಮ್ 1952 ಟಿಲ್ 1982 ವರೆಗೂ ಇದೇ ಪ್ರೊಸೀಜರ್ ಇರುವಂತದ್ದನ್ನು ನೋಡ್ತೇವೆ, ಟಿಲ್ 1981. ಸೊ 1950ರಿಂದ ಹಿಡಿದು 1981ರವರೆಗೆ ಇದೇ ಪ್ರೊಸೀಜರ್ ಅನ್ನು ಫಾಲೋ ಮಾಡುವಂತದ್ದನ್ನು ನೋಡ್ತೀವಿ. ಈಗ ಹಾಗಿದ್ದಾಗ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕ್ಯಾನ್ ಆಕ್ಟ್ ಲೈಕ್ ಅ ಡಿಕ್ಟೇಟರ್ ಅಲ್ವಾ? ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಈಗ ಸರ್ವಾಧಿಕಾರಿ ಆಗ್ಬಿಡ್ತಾರೆ.
ಹಿ ಮೇ ಆಕ್ಟ್ ಲೈಕ್ ಅ ಡಿಕ್ಟೇಟರ್. ಅದಕ್ಕೋಸ್ಕರನೇ ಏನಾಗುತ್ತೆ, ದ ಫಸ್ಟ್ ಜಡ್ಜಸ್ ಕೇಸ್ ಅನ್ನ ಜಾರಿಗೆ ತರುವಂತದ್ದ ನೋಡ್ತೀವಿ. ದ ಫಸ್ಟ್ ಜಡ್ಜಸ್ ಕೇಸ್ ಇನ್ ದ ಇಯರ್ 1981. 1981ರಲ್ಲಿ ಮೊದಲ ನ್ಯಾಯಾಧೀಶರ ಪ್ರಕರಣವನ್ನು ಜಾರಿಗೆ ತರಲಾಗುತ್ತೆ. ಅಂಡ್ ಇಲ್ಲಿ ಹೇಳುವಂತದ್ದೇನು, ದ ಕನ್ಸಲ್ಟೇಷನ್ ಡಸಂಟ್ ಮೀನ್ ಕನ್ಕರೆನ್ಸ್ ಅಂತ ಹೇಳುತ್ತೆ. ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಸಮಾಲೋಚನೆ ಎನ್ನುವಂಥದ್ದು ಸಮ್ಮತಿ ಅಲ್ಲ ಅಂತೇಳಿ ಹೇಳುತ್ತೆ. ಸಮಾಲೋಚನೆ ಎನ್ನುವುದು ಸಮ್ಮತಿ ಅಲ್ಲ. ಸೊ ಮುಖ್ಯ ನ್ಯಾಯಮೂರ್ತಿಗಳು ಸಮಾಲೋಚನೆಯನ್ನು ಮಾಡಬಹುದು, ಆದ್ರೆ ಅದು ಕಡ್ಡಾಯವಾಗಿರುವುದಿಲ್ಲ. ಸೊ ಅದ್ರ ಅಕ್ಸೆಪ್ಟ್ ಮಾಡಿದ್ರೆ ಅವ್ರು ಆಯ್ಕೆ ಆಗ್ತಾರೆ. ಅದು ನಿರಾಕರಿಸಿತ್ತು ಅಂತಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಡಿಸಿಷನ್ ಇಸ್ ಸುಪ್ರೀಂ. ಹೌದಾ? ಸೊ ಇಲ್ಲಿ ಏನಾಗ್ತಾ ಇದೆ ಇವಾಗ, ಕನ್ಸಲ್ಟೇಷನ್ ಡಸಂಟ್ ಮೀನ್ ಕನ್ಕರೆನ್ಸ್ ಅಂದಾಗ ದ ಡಿಸಿಷನ್ ಆಫ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನಾಗ್ತಾ ಇದೆ ಇವಾಗ, ಇಟ್ ವಾಸ್ ಸುಪ್ರೀಂ ಆಗ್ತಾ ಇದೆ ಅಲ್ವಾ. ಸ್ಟಿಲ್ ದ ಡಿಸಿಷನ್ ಮೇಡ್ ಬೈ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈಸ್ ಸುಪ್ರೀಂ. ಭಾರತದ ಮುಖ್ಯ ನ್ಯಾಯಾಧೀಶರ ಅಥವಾ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ತೀರ್ಪು ಅಂತಿಮವಾಗ್ತಾ ಇದೆ. ಇಲ್ಲಿ ಅವ್ರು ಕೊಟ್ಟಿರುವಂತ ಸಲಹೆಗಳು ಅಂತಿಮವಾಗ್ತಾ ಇದೆ. ಸಮಾಲೋಚನೆ ಎನ್ನುವಂಥದ್ದು ಸಮ್ಮತಿ ಅಲ್ಲ. ಅವ್ರು ಸಮಾಲೋಚನೆ ಮಾಡಿ ಆದ್ರೂ ಆಯ್ಕೆ ಮಾಡಬಹುದು ಅಥವಾ ಸಮಾಲೋಚನೆ ಮಾಡದೇನೋ ಆಯ್ಕೆ ಮಾಡಬಹುದು. ಅದಕ್ಕೋಸ್ಕರವಾಗಿ ಇದನ್ನು ನಿರಾಕರಣೆ ಮಾಡಿದ ಕಾರಣದಿಂದ ಅಗೇನ್ ದೇ ಕೇಮ್ ಔಟ್ ವಿತ್ ಸೆಕೆಂಡ್ ಜಡ್ಜಸ್ ಕೇಸ್. ಎರಡನೇ ನ್ಯಾಯಾಧೀಶರ ಪ್ರಕರಣವನ್ನ 1993ರಲ್ಲಿ ಜಾರಿಗೆ ತರುವಂತದ್ದನ್ನು ನೋಡ್ತೇವೆ. ಇಟ್ ವಾಸ್ ದ ಸೆಕೆಂಡ್ ಜಡ್ಜಸ್ ಕೇಸ್ ಇನ್ ದ ಇಯರ್ 1993. ಸೊ ಈ ನ್ಯಾಯಾಧೀಶರ ಪ್ರಕರಣದಲ್ಲಿ ಇಲ್ಲಿ ಹೇಳ್ತಾ ಇದೆ ಕನ್ಸಲ್ಟೇಷನ್ ಮೀನ್ಸ್ ಕನ್ಕರೆನ್ಸ್ ಅಂತ ಹೇಳಿ. ಸೊ ಸಮಾಲೋಚನೆ ಎನ್ನುವಂಥದ್ದು ಸಮ್ಮತಿಯಾಗಿದೆ. ಈಗ ಯಾರ ಜೊತೆ ಅವರು ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೋ ಅದು ಸಮ್ಮತಿಯಾಗಿರುತ್ತದೆ. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ಇವಾಗ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ, ಬಟ್ ಇದನ್ನು ನಿರಾಕರಿಸ್ತಾರೆ ನ್ಯಾಯಾಧೀಶರು. ಯಾಕೆ ಅಂದ್ರೆ ಎಷ್ಟು ಜನ ನ್ಯಾಯಾಧೀಶರ ಸಲಹೆಗಳನ್ನು ಪಡಿಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಸ್ಟಿಲ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಬ್ಬರ ಸಲಹೆಯನ್ನು ಪಡೆದ ಆಯ್ಕೆ ಮಾಡಬಹುದು, ಇಬ್ಬರ ಸಲಹೆ ಪಡೆದ ಆಯ್ಕೆ ಮಾಡಬಹುದು. ಸಮಾಲೋಚನೆ ಮಾಡ್ತಾ ಇದ್ದಾರೆ, ಅವ್ರು ಹೇಳಿರುವಂತ ಶಿಫಾರಸನ್ನ ಒಪ್ಕೊಳ್ತಾ ಇದ್ದಾರೆ, ಆದ್ರೆ ಎಷ್ಟು ಜನರ ಸಲಹೆ ಪಡಿಬೇಕು ಅಂತ ಹೇಳ್ತಾ ಇಲ್ಲ. ಹಾಗಾಗಿ ಇದನ್ನು ನಿರಾಕರಿಸಿದ ನಂತರದಲ್ಲಿ ಫೈನಲಿ ದೇ ಕೇಮ್ ಔಟ್ ವಿತ್ ಥರ್ಡ್ ಜಡ್ಜಸ್ ಕೇಸ್. ದ ಥರ್ಡ್ ಜಡ್ಜಸ್ ಕೇಸ್ ಇನ್ ದ ಇಯರ್ 1998. 1998ರಲ್ಲಿ ಮೂರನೇ ನ್ಯಾಯಾಧೀಶರ ಪ್ರಕರಣ ಬರುತ್ತೆ. ಅಂಡ್ ವಿಚ್ ಇಂಟ್ರೊಡ್ಯೂಸ್ಡ್ ದ ಸಿಸ್ಟಮ್ ಆಫ್ ಕೊಲಿಜಿಯಂ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೇಬೇಕು ಆಸ್ಪಿರೆಂಟ್ಸ್ಗಳು. ಸೊ ಕೊಲಿಜಿಯಂ ಪ್ರೊಸೆಸ್ ಅಂತ ನೋಡ್ತಾರೆ. ಅಂದ್ರೆ ಯಾವುದೇ ಒಬ್ಬ ನ್ಯಾಯಾಧೀಶರನ್ನ ಆಯ್ಕೆ ಮಾಡಬೇಕಾದ್ರೆ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನೀಡ್ ಟು ಕನ್ಸಲ್ಟ್ ವಿತ್ ಅಟ್ ಲೀಸ್ಟ್ 4 ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್. 4 senior most Supreme Court judges. And always the decisions has to be taken on the basis of the majority. And if it was an tie ante ಬಂದಾಗ ಸಮಬಲ ಸಾಬೀತಾದಾಗ ಮಾತ್ರ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕ್ಯಾನ್ ಹ್ಯಾವ್ ದ ಕ್ಯಾಸ್ಟಿಂಗ್ ವೋಟ್. ನಿರ್ಣಾಯಕ ಮತವನ್ನ ನೀಡುವಂತ ಅಧಿಕಾರ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಕ್ಕೆ ನೀಡಲಾಗುತ್ತೆ. ಅಂಡ್ ಈ ಕೊಲಿಜಿಯಂ ಯಾರ ಹೆಸರನ್ನು ಶಿಫಾರಸು ಮಾಡಿರುತ್ತೋ ದಿಸ್ ವಾಸ್ ಬೈಂಡಿಂಗ್ ಆನ್ ಗವರ್ನಮೆಂಟ್. It was binding and it was final. ಕೊಲಿಜಿಯಂ ಯಾರ ಹೆಸರನ್ನು ನ್ಯಾಯಾಧೀಶರಾಗಿ ಆಯ್ಕೆ ಮಾಡಿರುತ್ತೋ, ಶಿಫಾರಸು ಮಾಡಿರುತ್ತೋ ಅವರ ತೀರ್ಪು ಅಂತಿಮವಾಗಿರುತ್ತದೆ ಮತ್ತು ಅದು ಸರ್ಕಾರ ಅದನ್ನ ಬಂಧನಕ್ಕೊಳಗಾಗಿರುತ್ತೆ ಅಂತ ಹೇಳ್ತಾನೆ. ಅದನ್ನು ತಿರಸ್ಕರಿಸುವಂತ ಅಧಿಕಾರಗಳು ಯಾರಿಗೂ ಇರಲ್ಲ, ಇನ್ಕ್ಲೂಡಿಂಗ್ ಪ್ರೆಸಿಡೆಂಟ್. ದೇ ಕ್ಯಾಂಟ್ ರಿಜೆಕ್ಟ್ ದ ನೇಮ್ಸ್ ರೆಕಮೆಂಡೆಡ್ ಬೈ ದ ಕೊಲಿಜಿಯಂ ಪ್ರೊಸೆಸ್. ಬಟ್ ಇದ್ರಲ್ಲಿ ಏನಾಗುತ್ತೆ ಇವಾಗ, ಅಗೇನ್ ಕೇಂದ್ರ ಸರ್ಕಾರ ಅವರ ಅಧಿಕಾರಗಳು ಏನು ಇಲ್ಲ ಅಂತೇಳಿ ಏನ್ ಮಾಡುತ್ತೆ, ಅದು ದೇ ಕೇಮ್ ಔಟ್ ವಿತ್ ದ 99th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್. 99ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯನ್ನ 2014ರಲ್ಲಿ ಶಿಫಾರಸು ಮಾಡುತ್ತೆ. ಇನ್ ವಿಚ್ ದೇ ಹ್ಯಾಡ್ ದ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಟಿ ಫಾರ್ ದ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್. ನ್ಯಾಯಾಧೀಶರನ್ನ ನೇಮಕ ಮಾಡುವಂತ ಸಂದರ್ಭದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡುತ್ತೆ. ರಾಷ್ಟ್ರೀಯ ನ್ಯಾಯಾಂಗೀಯ ನೇಮಕಾತಿ ಸಮಿತಿಯನ್ನು ಶಿಫಾರಸು ಮಾಡುತ್ತೆ. ವಿಚ್ ಕಂಪೋಸ್ಡ್ ಆಫ್ 6 members. ಇದರಲ್ಲಿನೂ 1+2 ಫ್ರಮ್ ಜುಡಿಷಿಯರಿ, 1 is ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ and other 2 are judicial members, and the remaining 3 are from the central government. ಉಳಿದಿರುವಂತ 3 ಜನ ಸದಸ್ಯರನ್ನ ಕೇಂದ್ರ ಸರ್ಕಾರ ಶಿಫಾರಸು ಮಾಡಿರುವಂತ ಸದಸ್ಯರು. And always the decisions has to be made on the basis of majority. And Chief Justice of India, who was the chairman of this NJAC,
ಸೊ ಇಲ್ಲಿ ಒಬ್ರು ಅಂತ ಏನ್ ಹೇಳಿದ್ವಲ್ಲ ನಾವು, ದಿಸ್ ಒನ್ ಈಸ್ ಅ ಚೇರ್ಮನ್ ಅಂಡ್ ಚೇರ್ಮನ್ ಈಸ್ ಆಲ್ವೇಸ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳೇ ಇದರ ಅಧ್ಯಕ್ಷರಾಗಿರ್ತಾರೆ. ಕ್ಲಿಯರ್ ಇದೆ ಅಲ್ವಾ? And Chief Justice of India, as part of chairman, he always has the casting vote. He can't vote at the first instance. And decisions will be majority. ಅಂದ್ರೆ 3-2. ಕೇಂದ್ರ ಸರ್ಕಾರ ಹೇಳಿದಾಗೇನೆ ಜುಡಿಷಿಯರಿ ಅಪಾಯಿಂಟ್ ಆಗ್ತಾ ಇದೆ ಇಲ್ಲಿ. So which was against to? This NJSC system was against to basic structure ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಯಾಕಂದ್ರೆ ಅಕಾರ್ಡಿಂಗ್ ಟು ಆರ್ಟಿಕಲ್ 50 ಪ್ರಕಾರ ಏನ್ ನೋಡ್ತೀವಿ ನಾವು, the article 50 which is focusing on the separation of powers between legislative, executive and judiciary. 50ನೇ ವಿಧಿಗೆ ಅನುಸಾರವಾಗಿ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗೀಯ ಅಧಿಕಾರಗಳ ಪ್ರತ್ಯೇಕೀಕರಣವನ್ನೇ ಮೂಲಭೂತ ರಚನೆ ಅಂತ ಹೇಳಿದೆ. ಹಾಗಾಗಿ ಇಲ್ಲಿ ಕೇಂದ್ರ ಸರ್ಕಾರ ಜುಡಿಷಿಯರಿಯಲ್ಲಿ ನೇಮಕಾತಿ ಮಾಡುವ ಕಾರಣಕ್ಕಾಗಿ ಅದು ಮೂಲಭೂತ ರಚನೆಯ ವಿರುದ್ಧವಾಗಿದೆ, ಉಲ್ಲಂಘನೆಯಾಗಿದೆ, ಧಕ್ಕೆ ಮಾಡ್ತಾ ಇದೆ ಅಂತ ಹೇಳಿ ಅಗೇನ್ ಏನ್ ಮಾಡುತ್ತೆ, ಇದನ್ನ 4th ಜಡ್ಜಸ್ ಕೇಸ್ ಅಲ್ಲಿ ಅದನ್ನ ರದ್ದುಗೊಳಿಸುತ್ತೆ. The 4th judge's case in the year 2015. On the basis of 2015 4th judge's case ಅಲ್ಲಿ this 99th Constitutional Amendment Act, that is NJSA, was against to basic structure ಅಂತ ಹೇಳಿ ಅದನ್ನ ರದ್ದುಗೊಳಿಸಲಾಗುತ್ತೆ. It was being completely abolished and again it introduced. In place of NJSA, it again came back with the collegium system or the collegium process to appoint the judges. But be careful as friends, there are certain changes with respect to 3rd and 4th judges cases with respect to collegium. So collegium ಅಲ್ಲಿ ಈಗ ಏನಾಗ್ತಾ ಇದೆ, names will be recommended by the collegium, but the central government decision is final. The recommendation of collegium is not binding on the government. It was not binding on the government. So collegium ಶಿಫಾರಸು ಮಾಡಿರುವಂತಹ ಹೆಸರುಗಳನ್ನ ಸರ್ಕಾರ ಒಪ್ಪಿಕೊಳ್ಳಬಹುದು ಅಥವಾ ಅವುಗಳನ್ನ ತಿರಸ್ಕಾರವನ್ನು ಮಾಡಬಹುದು ಅಂತ ಹೇಳಿ ಹೇಳ್ತಾ ಇದೆ. ಅಂಡ್ ಈಗ ಅಲ್ಟಿಮೇಟ್ಲಿ ಏನಾಗುತ್ತೆ, ಫಾರ್ ದ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್ ಅಂತ ಬಂದಾಗ ದ ಫೈನಲ್ ಡಿಸಿಷನ್ ವಿಲ್ ಬಿ ಟೇಕನ್ ಬೈ ದ ಗವರ್ನಮೆಂಟ್. ಕೇಂದ್ರ ಸರ್ಕಾರ ಅಂತಿಮ ನಿರ್ಣಯವನ್ನು ಕೈಗೊಳ್ತಾ ಇದೆ. ಸೊ ಕೊಲಿಜಿಯಂ ಹೇಳುವಂತದ್ದು ನ್ಯಾಯಾಧೀಶರ ಹೆಸರನ್ನು ಶಿಫಾರಸು ಮಾಡುತ್ತದೆ, ಆದ್ರೆ ಅಂತಿಮ ನಿರ್ಣಯ ಅದು ಒಪ್ಕೊಳ್ಳೋದು ಬಿಡೋದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿತ್ತು. ಸೊ ಆಸ್ ಆಫ್ ನೌ, since from 2015 to till date varage, we have been appointing the judges of the Supreme Court as well as the High Court on the recommendations of collegium system. But final approval lies in the central government. I hope ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ಸೊ ಯಾವುದೇ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂತಂದ್ರೆ ಪ್ರಜ್ಞಾನ ಇಂಡಿಯಾ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಹೆಚ್ಚಿನ ಅಂಶಗಳು ಅಥವಾ ಹೆಚ್ಚೆಚ್ಚು ಕ್ಲಾಸಸ್ಗಳು ನಿಮ್ಗೆ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಹಾಗೂ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡೋದರ ಮೂಲಕ ತಿಳಿಸಿ. ಅದೇ ರೀತಿಯಲ್ಲಿ ನಮ್ಮ ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಡಿಸ್ಕಷನ್ಸ್ ಇದೆ, ಕಮ್ಯುನಿಟಿ ಚಾನಲ್ ಬಿಲ್ಡ್ ಆಗಿದೆ. ಅದೇ ರೀತಿಯಲ್ಲಿ ಟೆಲಿಗ್ರಾಮ್ ಅಲ್ಲಿನೂ ಸಹ ಪ್ರಜ್ಞಾನ ಇಂಡಿಯಾ ಚಾನಲ್ ಇದೆ. ಸೊ ಅದಕ್ಕೆ ನೀವು ಜಾಯ್ನ್ ಆಗೋದ್ರ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿಯನ್ನ, ಪ್ರಚಲಿತ ಘಟನೆಗಳ ಹೆಚ್ಚಿನ ಮಾಹಿತಿಯನ್ನ ನೀವು ತಿಳಿದುಕೊಳ್ಳೋದಕ್ಕೆ ಸಹಕಾರಿಯಾಗಿರುತ್ತೆ ಅಂತ ಹೇಳಿ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.